ಬ್ರಿಟಿಷ್ ದರ್ಬಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್. ಭಾರತದಲ್ಲಿ ಬ್ರಿಟಿಷರು ಮಾಡಿದ್ದು ಬರೀ ಲೂಟಿಯೇ. ಬ್ರಿಟಿಷರು ಭಾರತದ ಚಿನ್ನದ ಬಾಗಿಲನ್ನ ಅನ್ಲಾಕ್ ಮಾಡಲು ಶಿಕ್ಷಣವನ್ನ ಅಸ್ತ್ರ ಮಾಡಿಕೊಂಡ್ರ. ಬ್ರಿಟಿಷರು ಭಾರತಕ್ಕೆ ಬರುವ ಮುನ್ನ ಭಾರತ ಸಮೃದ್ಧ ಮತ್ತು ನಾಗರಿಕ ನಾಡಾಗಿತ್ತ. ಬ್ರಿಟಿಷರ ಆಳ್ವಿಕೆ ಜಾಗತಿಕ ಶಕ್ತಿಯಾಗಿ ಬದಲಾವಣೆ ಆಯಿತಾ. ಭಾರತ ದೇಶದಲ್ಲೇ ರೋಚಕ ಇತಿಹಾಸ ಹುಟ್ಟು ಹಾಕಿದ ಬ್ರಿಟಿಷರ ಆಳ್ವಿಕೆ ದರ್ಬಾರ್ ಹೇಗಿತ್ತು? ಇದೇ ಇವತ್ತಿನ ವಿಶೇಷ ಬ್ರಿಟಿಷ್ ದರ್ಬಾರ್. ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟಿದ್ದೆ ವ್ಯಾಪಾರಕ್ಕಾಗಿ. ಇವರು ಮೊದಲು ಕಣ್ಣು ಬಿದ್ದಿದೆ ಸಾಂಬಾರ್ ಪದಾರ್ಥಗಳ ಮೇಲೆ. ಬ್ರಿಟಿಷರ ಆಡಳಿತ ಇತಿಹಾಸದಲ್ಲೇ ಈಸ್ಟ್ ಇಂಡಿಯಾ ಕಂಪನಿ ಇಬ್ಬರಿಗೆ ಆದಾಯ ಮೂಲವಾಗಿತ್ತು. ರಾಣಿ ವಿಕ್ಟೋರಿಯಾದಿಂದ ಆರಂಭವಾದಂಥ ಬ್ರಿಟಿಷ್ ಆಳ್ವಿಕೆ ಅತ್ಯಂತ ರೋಚಕ ಇತಿಹಾಸವನ್ನು ಹುಟ್ಟುಹಾಕಿದೆ. 2 ಶತಮಾನಗಳ ಕಾಲ ಇದ್ದಂಥ ಬ್ರಿಟಿಷರ ದರ್ಬಾರ್ ಹೇಗಿತ್ತು ನೀವೇ ನೋಡಿ. ಭಾರತಕ್ಕೆ ಕಾಲಿಟ್ಟ ಬ್ರಿಟಿಷರು ಮಾಡಿದ್ದು ಬರೀ ಲೂಟಿಗೆ. 2 ಶತಮಾನಗಳ ಬ್ರಿಟಿಷರ ದರ್ಬಾರ್ ಹೇಗಿತ್ತು? ಎಸ್ ವೀಕ್ಷಕರೇ, ಬ್ರಿಟಿಷರು ಅಂದಾಗ ನಮ್ಗೆ ನೆನಪಿಗೆ ಬರೋದೆ ಕೆಂಪು ಮೂತಿಯ ಕುನ್ನಿಗಳು ಅಂತ. ಹೌದು, ಬ್ರಿಟಿಷರು ನಮ್ಮ ದೇಶಕ್ಕೆ ಕಾಲಿರಿಸಿದ್ದೇ ನಮ್ಮ ದೇಶದ ಸಂಪತ್ತನ್ನೇ ಕೊಳ್ಳೆ ಹೊಡೆಯೋಕೆ. ಬ್ರಿಟಿಷರು ನಮ್ಮನ್ನ ಆಡಿದ್ದು ಸರಿಸುಮಾರು 2 ಶತಮಾನಗಳ ಕಾಲ. ಅದಕ್ಕಿಂತ ಮೊದಲು ಕೂಡ ನಮ್ಮ ದೇಶ ಸಾಕಷ್ಟು ಪರಕೀಯರ ಆಳ್ವಿಕೆಗೆ ಒಳಗಾಗಿತ್ತು ನಿಜ. ಆದರೆ ಭಾರತ ದೇಶದ ಮೇಲೆ ದಾಳಿ ಮಾಡಿದ ಮೊಘಲರು ಇರಬಹುದು ಅಥವಾ ಇನ್ಯಾವುದೇ ರಾಜ ಮನೆತನದವರು ಇರಬಹುದು, ಭಾರತವನ್ನ ಆಳಲು ಶುರು ಮಾಡಿದ ಮೇಲೆ ಅವರು ಭಾರತೀಯರೇ ಆಗಿ ಹೋದ್ರು. ಆದರೆ ಬ್ರಿಟಿಷರ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಅವರು ಇದನ್ನ ವಸಾಹತು ಮಾಡಿಕೊಂಡ್ರು. ಇಲ್ಲಿನ ಸಂಪತ್ತನ್ನ ತಮ್ಮ ದೇಶಕ್ಕೆ ದೋಚಿಕೊಂಡು ಹೋಗೋದಕ್ಕೆ ನಿಂತರು. ಇದು ಜಾಗತಿಕ ಶಕ್ತಿಯಾಗಿತ್ತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಕೊಹಿನೂರ್ ವಜ್ರದಂತಹ ಭಾರತದ ಅನೇಕ ಅಮೂಲ್ಯ ಸಂಪತ್ತು ಲೂಟಿಯಾಯಿತು. ನಮ್ಮ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಐತಿಹಾಸಿಕ ಜೀವನ ಅಸ್ತವ್ಯಸ್ತಗೊಂಡಿತ್ತು. ಬ್ರಿಟಿಷ್ ಸಾಮ್ರಾಜ್ಯವು ಜಗತ್ತಿನಲ್ಲಿ ಇತಿಹಾಸದಲ್ಲಿ ಅತಿ ವಿಶಾಲ ಸಾಮ್ರಾಜ್ಯವಾಗಿತ್ತು. ಒಂದು ಕಾಲಕ್ಕೆ ಬ್ರಿಟಿಷ್ ಸಾಮ್ರಾಜ್ಯ ಸೂರ್ಯನೆಂದು ಮುಳುಕದ ಸಾಮ್ರಾಜ್ಯವಾಗಿತ್ತು ಅಂತ ಇತಿಹಾಸದ ಪುಟಗಳಲ್ಲಿ ಕಾಣಸಿಗುತ್ತೆ. ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸದಲ್ಲಿಗೆ ಬಹುಶಃ ಅತಿ ಯಶಸ್ವಿ ಅಧ್ಯಾಯ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಈ ಕಂಪನಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯದ ಮೂಲವಾಗಿತ್ತು. ಭಾರತದ ಉಪಖಂಡವನ್ನ ಸ್ವಾಧೀನ ಮಾಡಿಕೊಂಡಿದ್ದಷ್ಟೇ ಅಲ್ಲ, ಸುತ್ತಮುತ್ತಲಿನ ಭಾಗಗಳನ್ನ ವಶಪಡಿಸಿಕೊಂಡು ಬ್ರಿಟಿಷ್ ಸಾಮ್ರಾಜ್ಯದ ಮುಕುಟಮಣಿಯಾದ ಏಷಿಯಾ ಸಾಮ್ರಾಜ್ಯವನ್ನ ಸ್ಥಾಪಿಸಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭದಲ್ಲಿ ಇಂಗ್ಲೆಂಡ್ನ ಸಂಯುಕ್ತ ಬಂಡವಾಳ ಕಂಪನಿಯಾಗಿತ್ತು. ಆದರೆ ಕೊನೆಗೆ ಅದು ಚೀನಾದೊಂದಿಗೆ ವ್ಯಾಪಾರ ಮಾಡೋ ಕಂಪನಿಯಾಯಿತು. ಇದೇ ತರಹ ಹುಟ್ಟಿಕೊಂಡ ಐರೋಪ್ಯ ಈಸ್ಟ್ ಇಂಡಿಯಾ ಕಂಪನಿಗಳ ಪೈಕಿ ಇಂಗ್ಲೆಂಡ್ನ ರಾಜವಂಶದ ಸಣ್ಣದು ಅನುದಾನವಾಗಿ ಸಿಕ್ಕಿತ್ತು. ಬ್ರಿಟಿಷ್ ಪ್ರಭಾವದಿಂದ ಕುಸಿದು ಬಿತ್ತು ಮೊಘಲ್ ಸಾಮ್ರಾಜ್ಯ. ಬ್ರಿಟಿಷರ ಲೂಟಿಯಿಂದ ಆರಂಭವಾಯಿತ ಭ್ರಷ್ಟಾಚಾರ. 1600 ಆರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೊಘಲ್ ಆಡಳಿತಗಾರರೊಂದಿಗೆ ಪ್ರಾರಂಭವಾಯಿತು. ಭಾರತೀಯ ಕರಾವಳಿಗಳಲ್ಲಿ ಇಂಗ್ಲಿಷ್ ವ್ಯಾಪಾರಿಗಳು ಹೊರಟಾಣೆಗಳನ್ನು ಸ್ಥಾಪಿಸಿದ್ರು. ಅದು ಅಂತಿಮವಾಗಿ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾ ನಗರಗಳಾಗಿ ಮಾರ್ಪಟ್ಟಿತ್ತು. ರೇಷ್ಮೆ, ಹತ್ತಿ, ಸಕ್ಕರೆ, ಚಹಾ ಮತ್ತು ಆಫೀಮು ಸೇರಿದಂತೆ ಹಲವಾರು ಉತ್ಪನ್ನಗಳನ್ನು ಭಾರತದಿಂದ ರಫ್ತು ಮಾಡೋಕೆ ಆರಂಭಿಸಿದ್ರು. ಇದಕ್ಕೆ ಪ್ರತಿಯಾಗಿ ಉಣ್ಣೆ, ಬೆಳ್ಳಿ ಮತ್ತು ಇತರ ಲೋಹಗಳನ್ನು ಒಳಗೊಂಡಂತೆ ಇಂಗ್ಲಿಷ್ ಸರಕುಗಳನ್ನು ಭಾರತಕ್ಕೆ ಸಾಗಿಸಲಾಯಿತು. ಬ್ರಿಟಿಷ್ ಪ್ರಭಾವ 1700ರ ದಶಕದಲ್ಲಿ ಭಾರತದಾದ್ಯಂತ ಹರಡಿತ್ತು. 1700ರ ದಶಕದಲ್ಲಿ ಆರಂಭದಲ್ಲಿ
ಮೊಘಲ್ ಸಾಮ್ರಾಜ್ಯ ಕುಸಿದು ಬರ್ತಿತ್ತು ಮತ್ತು ಪರ್ಷಿಯನ್ನರು ಮತ್ತು ಅಫ್ಘನ್ನರು ಸೇರಿದಂತೆ ಹಲವಾರು ಆಕ್ರಮಣಕಾರರು ಭಾರತಕ್ಕೆ ಪ್ರವೇಶ ಮಾಡಿದ್ರು. 1700ರ ದಶಕದ ಅಂತ್ಯದ ವೇಳೆಗೆ ಇಂಗ್ಲೆಂಡ್ಗೆ ಹಿಂದಿರುಗೋಕೆ ಅವರು ಭಾರತದಲ್ಲಿ ಸಂಗ್ರಹಿಸಿದ ಅಗಾಧ ಸಂಪತ್ತನ್ನ ತೋರಿಸೋದ್ರಲ್ಲಿ ಕಂಪನಿ ಅಧಿಕಾರಿಗಳು ಕುಖ್ಯಾತರಾದ್ರು. ಭಾರತದಲ್ಲಿ ಅಗಾಧವಾದ ಭ್ರಷ್ಟಾಚಾರದ ವರದಿಗಳಿಂದ ಗಾಬರಿಗೊಂಡ ಬ್ರಿಟಿಷ್ ಸರ್ಕಾರ ತಮ್ಮ ಅಧಿಕಾರದ ದರ್ಪವನ್ನ ಮೆರೆಯೋಕೆ ಶುರು ಮಾಡಿತ್ತು. ಬ್ರಿಟಿಷರು ಭಾರತಕ್ಕೆ ಕಾಲಿಡುವ ಮೊದಲು ಭಾರತ ಎಂಬ ದೇಶವೇ ಇರಲಿಲ್ಲ ಅಂತ ಹೇಳ್ತಾರೆ. ಅನೇಕ ರಾಜ್ಯಗಳ ಸಮೂಹ ಒಂದು ಉಪಖಂಡವಾಗಿತ್ತು ಅಷ್ಟೇ. ಬ್ರಿಟಿಷರು ಭಾರತಕ್ಕೆ ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು, ರೈಲು ಸಾಗಾಣಿಕೆ ತಂದರು, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದರು. ಭಾರತೀಯರನ್ನ ಒಗ್ಗೂಡಿಸಿದ ಬ್ರಿಟಿಷ್ ಸಾಮ್ರಾಜ್ಯ. ಬ್ರಿಟಿಷ್ ಜಾರಿ ತಂದ ಬ್ರಿಟನ್ ಶಿಕ್ಷಣ. ಹೌದು, 200 ವರ್ಷಗಳ ಕಾಲ ಜನರನ್ನ ಶೋಷಿಸಿ ಅವರ ಸಂಪತ್ತನ್ನ ಲೂಟಿ ಮಾಡಿ ಅವರ ಕೈಗಾರಿಕೆಗಳನ್ನ ನಾಶಗೊಳಿಸಿ ವಿರೋಧಿಸಿದವರನ್ನ ಬಂಧಿಸಿ ಜೈಲಿನಲ್ಲಿ ಇಟ್ಟು ಶೋಷಿಸಿದ ಬ್ರಿಟಿಷರ ದರ್ಬಾರದಲ್ಲಿ ಸ್ವಲ್ಪ ಮಟ್ಟಿನ ಒಳಿತನ್ನ ಕೂಡ ಕಾಣಬಹುದು. ಬ್ರಿಟಿಷರು ಭಾರತಕ್ಕೆ ಆಧುನಿಕ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತಂದ್ರು, ರೈಲು ಸಾಗಣೆಯನ್ನ ತಂದ್ರು, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವವನ್ನ ಜಾರಿಗೆ ತಂದ್ರು. ಅಷ್ಟೇ ಅಲ್ಲದೆ ತಮ್ಮ ಕಾನೂನು ವ್ಯವಸ್ಥೆಯನ್ನ ಭಾರತದಲ್ಲಿ ಜಾರಿಗೊಳಿಸಿದ್ರು. ಇಂಗ್ಲಿಷ್ ಭಾಷೆಯನ್ನ ಸಾಮಾನ್ಯ ಭಾರತೀಯರಿಗೆ ಕಲಿಸಿದ್ರು. ಇಂದು ಭಾರತ ಒಂದು ಆಧುನಿಕ ಪ್ರಜಾಸತ್ತಾತ್ಮಕ ಒಕ್ಕೂಟವಾಗಿದ್ರೆ ಅದಕ್ಕೆ ಬ್ರಿಟಿಷರೇ ಕಾರಣ. ಬ್ರಿಟಿಷ್ ಆಗಮನದ ಪೂರ್ವದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರಿಗೆ ಕ್ರಮವಾಗಿ ಪಾತ್ಸಲ ಮತ್ತು ಮದರಸಾ ಮೂಲಕ ಶಿಕ್ಷಣ ನೀಡಲಾಗ್ತಿತ್ತು. ಆದರೆ ಅವರ ಆಗಮನ ಹೊಸ ಕಲಿಕೆಯ ಸ್ಥಳವನ್ನ ಸೃಷ್ಟಿಸಿತ್ತು. ಜಗತ್ತನ್ನ ಬದಲಾಯಿಸಬಲ್ಲ ಸ್ವಾತಂತ್ರ್ಯದ ಚಿನ್ನದ ಬಾಗಿಲನ್ನ ಅನ್ಲಾಕ್ ಮಾಡಲು ಶಿಕ್ಷಣ ಒಂದು ಪ್ರಬಲ ಸಾಧನ ಮಾಡಿಕೊಂಡಿತ್ತು. ಬ್ರಿಟಿಷರ ಆಗಮನದೊಂದಿಗೆ ಅವರ ನೀತಿಗಳು ಮತ್ತು ಕ್ರಮಗಳು ಸಾಂಪ್ರದಾಯಿಕ ಕಲಿಕೆಯ ಶಾಲೆಗಳ ಪರಂಪರೆಯನ್ನ ಉಲ್ಲಂಘಿಸಿದ್ವು. ಈ ಗುರಿಯನ್ನ ಸಾಧಿಸೋಕೆ ಅವರು ಶಿಕ್ಷಣ ವ್ಯವಸ್ಥೆಯ ಮೂಲಕ ಇಂಗ್ಲಿಷ್ ಬಣ್ಣದ ಭಾರತೀಯ ಕ್ಯಾನ್ವಾಸ್ ಅನ್ನ ರಚಿಸಲು ಹಲವಾರು ಕಾರ್ಯಕ್ರಮಗಳನ್ನ ಪ್ರಾರಂಭಿಸಿದ್ರು. ಲೂಟಿ ಮಾಡಲೆಂದೇ ಬಂದ ಬ್ರಿಟಿಷರಿಗೆ ಭಾರತದ ಬಗ್ಗೆ ಕಳಕಳಿ ಇತ್ತೆ. ಭಾರತದ ಚಿನ್ನದ ಬಾಗಿಲನ್ನ ಅನ್ಲಾಕ್ ಮಾಡಲು ಶಿಕ್ಷಣ ಅಸ್ತ್ರವಾಯ್ತಾ? ಭಾರತವನ್ನ ಲೂಟಿ ಮಾಡೋಕೆ ಅಂತ ಬಂದ ಬ್ರಿಟಿಷರಿಗೆ ಭಾರತದ ಬಗ್ಗೆ ಎಂತಹ ಚಿಂತೆ ಎನ್ನುವ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಬ್ರಿಟಿಷರ ಒಳ್ಳೆ ಕೆಲಸಗಳ ಮೂಲ ಉದ್ದೇಶದ ಕುರಿತು ಉತ್ತಮ ಅಭಿಪ್ರಾಯ ಮೂಡಲೇ ಇಲ್ಲ. ಈ ಎಲ್ಲ ಕೆಲಸಗಳನ್ನ ಬ್ರಿಟಿಷರು ತಮ್ಮ ಆಡಳಿತ ಸುಗಮಗೊಳಿಸೋದಕ್ಕೆ ಜಾರಿಗೆ ತರಲೇಬೇಕಾಗಿತ್ತು. ಬ್ರಿಟಿಷ್ ಆಡಳಿತದ ಕ್ಷಮಯಾಚಕರು 200 ವರ್ಷಗಳ ದುರಾಡಳಿತವನ್ನ ಕಾನೂನುಬದ್ಧಗೊಳಿಸಲು ಇದೇ ವಾದಗಳನ್ನ ಈಗಲೂ ಮುಂದಕ್ಕೆ ಇಡ್ತಾರೆ. ಬ್ರಿಟಿಷರು ಭಾರತದ ಜನರನ್ನ ಜನಗಣತಿಯ ಮೂಲಕ ಮತ್ತು ಗೋಬೆಲ್ಸ್ನನ್ನ ನಾಚಿಸುವಂತಹ ಪ್ರಚಾರ ತಂತ್ರದ ಮೂಲಕ ಸಮಾಜವನ್ನ ವಿಭಜಿಸಿ ಕೊನೆಗೆ ದೇಶವನ್ನೇ ವಿಭಜಿಸೋಕೆ ಕಾರಣರಾದ್ರು. ಭಾರತದಲ್ಲಿ ಪ್ರಚಲಿತವಿದ್ದ ಅಲ್ಪ ಸ್ವಲ್ಪ ಸಾಮಾಜಿಕ ಅಸಮಾನತೆಗಳನ್ನ ಸಾರ್ವಜನಿಕ ಗಣತಿಯ ಮೂಲಕ ಮೇಲಕ್ಕೆ ಎತ್ತಿದ್ರು. ಬ್ರಿಟಿಷರು 1920ರಲ್ಲಿ ಜಾರಿಗೆ ತಂದ ಮಾಂಟೆಗೂ ಚೆಲ್ಮ್ಸ್ಫರ್ಡ್ ಸುಧಾರಣೆ ಪ್ರತಿ 265 ಜನರಲ್ಲಿ ಕೇವಲ ಒಬ್ಬ ಭಾರತೀಯನಿಗೆ ಓಟು ಹಾಕುವ ಅಧಿಕಾರವನ್ನ ಕೊಟ್ರು. ಅಂದ್ರೆ ಅದಕ್ಕಿಂತ ಮೊದಲು ಅವರಿಗೂ ಈ ಹಕ್ಕು ಇರಲಿಲ್ಲ. ಅಂದ್ರೆ ಅದೆಂತಹ ಪ್ರಜಾಪ್ರಭುತ್ವವನ್ನ ಅವರು ಭಾರತದಲ್ಲಿ ಜಾರಿಗೆ ತಂದಿದ್ರು ಅನ್ನೋದು ರೋಚಕ ಸಂಗತಿ. ಬ್ರಿಟಿಷರು ರೈಲು ಮಾರ್ಗವನ್ನ ಜಾರಿಗೆ ತಂದಿದ್ದಾಗ್ಲಿ, ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತಂದಿದ್ದಾಗ್ಲಿ ಯಾವುದೇ ರೀತಿಯ ಉಪಕಾರ ಮಾಡೋದಕ್ಕಲ್ಲ.
ಬದಲಾಗಿ ಭಾರತದ ಸಂಪನ್ಮೂಲಗಳನ್ನು ತಮ್ಮ ದೇಶಕ್ಕೆ ಸಾಗಿಸಲು ಹೂಡಿದ ಸಂಚು. ಸಂಪನ್ಮೂಲಗಳನ್ನ ಸಾಗಿಸೋದಕ್ಕೆ ರೈಲು ಮಾರ್ಗವನ್ನ ಕಟ್ಟಿದ್ರು. ಇಂಗ್ಲಿಷ್ ಶಿಕ್ಷಣ ಅವರ ಆಡಳಿತವನ್ನ ಸುಗಮಗೊಳಿಸಿಕೊಳ್ಳುವುದಕ್ಕೆ ಜಾರಿಗೆ ತರಲಾಯಿತು. ಅವರ ಭಾಷೆಯನ್ನ ಕಲಿತು ಅವರು ಹೇಳಿದ್ದನ್ನೆಲ್ಲ ಮಾಡಲು ಅವರಿಗೆ ದೇಶಿ ಗುಲಾಮರ ಅಗತ್ಯ ಇತ್ತು. ಅದಕ್ಕಾಗಿಯೇ ತಮ್ಮ ಶಿಕ್ಷಣ ಪದ್ಧತಿಯನ್ನ ಜಾರಿಗೊಳಿಸಿದರು. ಭಾರತದ ಅತ್ಯಮೂಲ್ಯ ಕೊಹಿನೂರ್ ವಜ್ರವನ್ನ ಬ್ರಿಟಿಷರು ಕದ್ದೊಯ್ದಿಲ್ಲ. ಆಗಿನ ರಾಜರು ಈಸ್ಟ್ ಇಂಡಿಯಾ ಕಂಪನಿಗೆ ಇದನ್ನ ಕೊಡುಗೆಯಾಗಿ ಕೊಟ್ಟಿದ್ರಂತೆ. ಈ ವಜ್ರ ಕಾಕತಿ ಸಾಮ್ರಾಜ್ಯದಲ್ಲಿದ್ದ ಗಣಿಯೊಂದರಿಂದ ಬೆಳಕು ಕಂಡು ಬ್ರಿಟನ್ ರಾಣಿ ಕಿರೀಟದಲ್ಲಿ ಕೊಡುವವರೆಗೆ ರೋಚಕ ಕಹಾನಿ ಇಲ್ಲಿದೆ ನೋಡಿ. ಕೊಹಿನೂರು ವಜ್ರ ಬ್ರಿಟಿಷರ ಪಾಲಾದದ್ದು ಹೇಗೆ? ಬ್ರಿಟನ್ ರಾಣಿಯ ಕಿರೀಟದಲ್ಲಿ ಇದೆಯಾ ಕೊಹಿನೂರು ವಜ್ರ? ಕೊಹಿನೂರು ವಜ್ರದ ಇತಿಹಾಸದ ಬಗ್ಗೆ ಇತಿಹಾಸ ತಜ್ಞರಿಂದ ಮೊದಲಿನಿಂದಾನೂ ತಕರಾರು ಇದ್ದೇ ಇದೆ. ಕಾಕತೀಯ ಸಾಮ್ರಾಜ್ಯದಲ್ಲಿ ಇದ್ದ ಕೊಲ್ಲೂರಿನ ಗಣಿಯಿಂದ ಕೊಹಿನೂರು ವಜ್ರದ ಉತ್ಖನನವಾಯಿತು. ಕೆಲ ವರ್ಷ ಇದು ಕಾಕತೀಯ ದೊರೆಗಳ ಬಳಿಯೇ ಇತ್ತು. 1849ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸಿಖ್ ಸಾಮ್ರಾಜ್ಯದೊಂದಿಗೆ ಲಾಹೋರ್ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಈ ಒಪ್ಪಂದದಲ್ಲಿ ಕೊಹಿನೂರನ್ನ ರಾಣಿ ವಿಕ್ಟೋರಿಯಾಗೆ ಸಮರ್ಪಿಸಬೇಕು ಎನ್ನುವ ಅಂಶವೂ ಸೇರಿರುತ್ತೆ. ಆದಾಗ್ಯೂ ಅಂದಿನ ಬಹಳಷ್ಟು ಬ್ರಿಟಿಷ್ ಬುದ್ಧಿಜೀವಿಗಳು ಕೊಹಿನೂರ್ ವಜ್ರವನ್ನ ವಶಪಡಿಸಿಕೊಳ್ಳುವುದನ್ನ ವಿರೋಧ ಮಾಡಿದ್ರು. ಆದ್ರೂ ಗವರ್ನರ್ ಜನರಲ್ ಆಗಿದ್ದಂತಹ ಡಾಲ್ ಹೌಸಿ ಮಾತ್ರ ಈ ವಜ್ರ ಬ್ರಿಟನ್ ಸ್ವತ್ತು ಅಂತ ಹೇಳ್ತಾನೆ. ಇದಕ್ಕೆ ಒಪ್ಪಿಕೊಂಡ ಲಾಹೋರ್ನ 13 ವರ್ಷದ ಮಹಾರಾಜ ದುಲೀಪ್ ಸಿಂಗ್ ಒಪ್ಪಂದದಂತೆ ವಿಕ್ಟೋರಿಯಾಗೆ ಕೊಹಿನೂರ್ ವಜ್ರವನ್ನ ಸಮರ್ಪಿಸ್ತಾನೆ. ಕೊಹಿನೂರೇನೋ ಬ್ರಿಟಿಷ್ ಸಾಮ್ರಾಜ್ಯದ ಪಾಲಾಯಿತು. ಆದ್ರೆ ವಿಕ್ಟೋರಿಯಾ ಪತಿ ಆಲ್ಬರ್ಟ್ಗೆ ಇದರ ಸೌಂದರ್ಯದ ಬಗ್ಗೆ ಸಮಾಧಾನವಿರಲಿಲ್ಲ. ಹಾಗಾಗಿ ಡಚ್ನ ಪ್ರಖ್ಯಾತ ಅಕ್ಕಸಾಲಿಗನನ್ನ ಕರೆಸಿ ಕೊಹಿನೂರ್ಗೆ ಪಾಲಿಶ್ ಮಾಡಿ ಮರು ರೂಪ ಕೊಡುವ ಆಜ್ಞೆಯನ್ನ ನೀಡ್ತಾರೆ. ಅಂದು ಬ್ರಿಟಿಷ್ ಅರಸು ಮನೆತನವನ್ನ ಸೇರಿದ ಕೊಹಿನೂರ್ ಈಗ ರಾಣಿ ಕಿರೀಟದಲ್ಲೇ ವಿರಾಜಮಾನವಾಗಿದೆ. ಇದು ಯಾರ ಹಿಡಿತದಲ್ಲಿ ಇರುತ್ತೋ ಅವರ ಹಿಡಿತದಲ್ಲಿ ಜಗತ್ತೇ ಇರುತ್ತೆ ಎನ್ನುವ ಜನಪದವಿದೆ. ಇದು ತಂದುಕೊಡುವ ಅಧಿಕಾರದ ಆಸೆಗೆ ಇತಿಹಾಸದಲ್ಲಿ ರಾಜ ಮಹಾರಾಜರು ರಕ್ತದೋಕುಳಿಯನ್ನೇ ಹರಿಸಿದ್ದಾರೆ. ಅದೇನೇ ಇರ್ಲಿ, ಕೊಹಿನೂರ್ ವಜ್ರ ಯಾರ ಸ್ವತ್ತು ಅನ್ನೋದರ ತಕರಾರು ಎಂದಿಗೂ ಸಾಕ್ತಾನೆ ಇದೆ. ಒಟ್ನಲ್ಲಿ ಬ್ರಿಟಿಷರ ಆಳ್ವಿಕೆ ಕರಾಳ ಇತಿಹಾಸವನ್ನ ಬಿಚ್ಚಿಟ್ರು ಎಂದಿಗೂ ಜನಮನದಲ್ಲಿ ಅಳಿಸಲಾರದಂತೆ ಬೆರೆತು ಹೋಗಿದೆ. ಈ ನೆನಪು ಆ ಕರಾಳ ಇತಿಹಾಸ ಮತ್ತೆ ಮರುಕಳಿಸದಂತೆ ನಮ್ಮನ್ನ ಜಾಗೃತವಾಗಿರಿಸಲಿ. ಬೇರಾರು ಇನ್ಮುಂದೆ ನಮ್ಮ ಪುಣ್ಯ ಭೂಮಿಯನ್ನ ಮತ್ತೆ ಆಕ್ರಮಿಸದೇ ಇರೋದಕ್ಕೆ ನಮ್ಮನ್ನ ಸನ್ನದ್ಧವಾಗಿರಿಸಲಿ. ಸಿರಾಜ್ ವಾಲಿಕಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನಾವು ಇತಿಹಾಸದ ಈ ಕಗ್ಗತ್ತಲೆಯನ್ನ ಪುಟಗಳನ್ನ ಸದಾ ನೆನಪಿಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನ ಒಗ್ಗಟ್ಟಾಗಿ ಬಾಳಲು ಪ್ರೇರೇಪಿಸಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.